ಸಿದ್ದರಾಮಯ್ಯನಿಗೆ ಕುಡಿ ಲೆಕ್ಕಾಕಕ್ಕೆ ಬರಲ್ಲ. ಕರ್ನಾಟಕದ ಹಣಕಾಸು ಮಂತ್ರಿಯಾಗಿ 5 ರೂಪಾಯಿ ಕೆಲಸ ಮಾಡ್ತಾರೆ. ನಾನು ಹಣಕಾಸಿನ ಮಂತ್ರಿಯಾದೆ. ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ಬರೆದರು ಹಣಕಾಸಿನ ಮಂತ್ರಿಯಾದಾಗ, ಈ ಸಿದ್ದರಾಮಯ್ಯನಿಗೆ ಕುಡಿ ಲೆಕ್ಕಾಕಕ್ಕೆ ಬರಲ್ಲ. ಕರ್ನಾಟಕದ ಹಣಕಾಸು ಮಂತ್ರಿಯಾಗಿ 5 ರೂಪಾಯಿ ಕೆಲಸ ಮಾಡ್ತಾರೆ. ಈ ಪ್ರೊಫೆಸರ್ ಹೇಳಿದ್ರಲ್ಲ, ಆ ಕತೆ ನನಗೂ ಆಗಿದೆ ಪ್ರೊಫೆಸರ್. ಕತೆ ನನಗೂ ಆಗಿದೆ. ಆದ್ರೆ ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ. ಲಂಕೇಶ್ವರಿಗೆ ಬಂದದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ. ಯಾಕೆ ಒಬ್ಬ ಕುರುಬ ಜಾತಿಗಳಲ್ಲಿ ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಸಮರ್ಥವಾಗಿ ಅಂತ ಹೇಳಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಬಜೆಟ್ ಮೊದಲಿಗೆ ಬಜೆಟ್ ಹಿಂದೂ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪತ್ರಿಕೆ ಹಿಂದೂ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಪ್ರೆಸೆಂಟೆಡ್ ಎ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ಇಲ್ಲಪ್ಪ. 17 ಬಜೆಟ್ ಮಂಡಿಸಿದ್ರು, 16 ಬಜೆಟ್ ಮಂಡಿಸಿದ್ರು, ನೆಕ್ಸ್ಟ್ 17 ಬಜೆಟ್ ಮಂಡಿಸಿದ್ರು. ನಾನು ನೋಡಿ 16 ಬಜೆಟ್ಗಳನ್ನ ಕರ್ನಾಟಕದಲ್ಲಿ ಮಂಡಿಸಿದೆ. 16 ಬಜೆಟ್ಗಳು. ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋರೇ ಇಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಇದೆ. ಹಾಗಂತೇಳಿ ಸಮರ್ಥ ಇಲ್ಲ ಅಂತ ನಾನು ಅನ್ನಕ್ಕೆ ಹೋಗಲ್ಲ. ಎಲ್ಲ ಪರ್ಸನ್ಸ್ who are eligible to handle finance portfolio. ಆದರೆ ನಾನಿರುವಾಗ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಹೇಳಿಲ್ಲ. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವಕಾಶ ಸಿಗ್ಬೇಕು ಅಷ್ಟೇ. ಅವಕಾಶ ಸಿಕ್ಕದೆ ಹೋದರೆ ಯಾರು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ದಮನಿತರು ಜಾತಿ ವ್ಯವಸ್ಥೆಯಲ್ಲಿ ಅವಕಾಶದಿಂದ ಓದ್ತಿದ್ದಾರೆ. ಅದಕ್ಕೆ ಶಿಕ್ಷಣ ಇದೆಯಲ್ಲ, ವಿದ್ಯೆ ಇದೆಯಲ್ಲ, ಅದು ಯಾರ ಇತರದಿಂದ ಆಸ್ತಿ ಅಲ್ಲ, ಅಥವಾ ಯಾರ ಸ್ವತ್ತು ಅಲ್ಲ. ಅವಕಾಶ ಸಿಕ್ಕಿಲ್ಲ, ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ, ಅಂದ್ರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಇವರೆಲ್ಲ ಅವಕಾಶ ಸಿಕ್ಕದೆ ವಂಚಿತರಾದ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಒಳ್ಳೆ ವಕೀಲರಾಗಲಿಕ್ಕೆ, ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ, ಒಳ್ಳೆ ಇಂಜಿನಿಯರ್ಗಳಾಗಲಿಕ್ಕೆ, ಒಳ್ಳೆ ಪ್ರೊಫೆಸರ್ಗಳಾಗಲಿಕ್ಕೆ, ಒಳ್ಳೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇದೆ.